ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ 4 ಇಯರ್ಸ್ ಲೈಫ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನ್ ಅನ್ನು ತಿಳ್ಕೊತಾ ಹೋಗೋಣ. ಇನ್ನೇನು ಕೆಲವು ದಿನಗಳಲ್ಲೇ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ರೀತಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ಗಳು ಆ್ಯಂಡ್ ಓವರ್ ಆಲ್ 4 ಇಯರ್ಸ್ ಲೈಫ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಓಕೆನಾ? ಸೊ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಅನ್ನೋದು 4 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಪ್ರತಿ ವರ್ಷಕ್ಕೆ 2 ಸೆಮ್ ಇರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 8 ಸೆಮ್ಗಳು ಇರುತ್ತೆ. ಓಕೆನಾ? ಸೊ ಸ್ಟಾರ್ಟಿಂಗ್ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ಮು ತುಂಬ ಬೇಸಿಕ್ ಕಾನ್ಸೆಪ್ಟ್ಸ್ಗಳಿರುತ್ತೆ. ಅಂತಂದರೆ ನೀವು ಸೆಕೆಂಡ್ ಪಿ ಯು ಸಿದಲ್ಲಿ ಓದಿರ್ತಾರಲ್ವಾ, ಸೊ ಅದೇ ಕಾನ್ಸೆಪ್ಟ್ಸ್ಗಳ ಮೇಲೆ ಸ್ವಲ್ಪ ಕಾನ್ಸೆಪ್ಟ್ಸ್ಗಳನ್ನು ಆ್ಯಡ್ ಮಾಡಿರ್ತಾರಷ್ಟೇ. ಸೊ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಸೆಕೆಂಡ್ ಪಿ ಯು ಸಿದಲ್ಲಿ ವಿದ್ಯಾರ್ಥಿಗಳು ನೀವು ಹೈ ಪರ್ಸೆಂಟೇಜ್ಗೋಸ್ಕರ ಹೆಂಗೆ ಓದಿರ್ತೀರೋ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಸಹ ಅದೇ ರೀತಿ ಓದ್ತಾರೆ ಇಂಜಿನಿಯರಿಂಗಲ್ಲೂ ಅಷ್ಟೇ. ಓಕೆನಾ? ಏಕೆಂತಂದರೆ ಪರ್ಸೆಂಟೇಜ್ ಚೆನ್ನಾಗಿ ಬರಲಿ, ಚೆನ್ನಾಗಿ ಅವ್ರಿಗೆ ಓದೋದು ರೂಢಿ ಆಗಿಬಿಟ್ಟಿರುತ್ತೆ. ಸೊ ಹೋಗ್ತಾ 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 ನನಗನ್ಸೋ ಮಟ್ಟಿಗೆ ಕಾನ್ಸಂಟ್ರೇಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಕಾನ್ಸೆಪ್ಟ್ಸ್ಗಳೆಲ್ಲ ಅಲ್ಲಿ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ನಿಮಗೆ. ನಾನು ಹೇಳ್ತೀನಿ ನೆಕ್ಸ್ಟ್. ಓಕೆನಾ? ಸೊ ಮೊದಲಿಗೆ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ಮಲ್ಲಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಇರುತ್ತೆ. ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದಾಗಿರುತ್ತೆ. 2 ಟೈಮ್ಸ್ ಹೋದ್ರೆ ಸಹ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಆ್ಯಂಡ್ ಚೆನ್ನಾಗಿ ಸ್ಕೋರ್ ಮಾಡ್ಬೋದಾಗಿರುತ್ತೆ ನೀವು. ಓಕೆನಾ? ಆ್ಯಂಡ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ಗಳಿಗೆ ಬಂದರೆ ವಿದ್ಯಾರ್ಥಿಗಳಿಗೆ ಸೊ ಸೆಕೆಂಡ್ ಪಿ ಯು ಸಿದಲ್ಲಿ ಯಾವ ರೀತಿ ಇತ್ತು, ಸೊ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಮೆಥಡ್ಸಲ್ಲಿ ನೀವೇನು ಮಾಡಿರ್ತೀರ, ಪ್ರಾಬ್ಲಮ್ಸ್ಗಳನ್ನೆಲ್ಲ ಮಾಡಿರ್ತೀರ ಸೆಕೆಂಡ್ ಪಿ ಯು ಸಿದಲ್ಲಿ. ಸೊ ನೀವು ಇಂಜಿನಿಯರಿಂಗ್ಗೆ ಎಂಟರ್ ಆದಾಗ ಸೊ ಅಲ್ಲಿರ್ತಕ್ಕಂತಹ ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ನ ಮ್ಯಾಥಮೆಟಿಕ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಸೊ ಇನ್ನು ಅದರ ಒಳಗಡೆ ಹೋಗಿ ನೀವು ಅಂತಂದರೆ ಇನ್ನು ಡೆಪ್ತಾಗಿ ಹೋಗಿ ನೀವು ಸಾಲ್ವ್ ಮಾಡಬೇಕಾಗಿರತ್ತೆ. ಅಂತಂದರೆ ನಿಮಗೆ ಇಲ್ಲಿ ಬೇಸಿಕ್ಸು ಚೆನ್ನಾಗಿ ಗೊತ್ತಿರಬೇಕು. ಓಕೆನಾ? ಇನ್ನೂ ಸಹ ಟೈಮ್ ಇರುತ್ತೆ. ಟೈಮ್ ಇದ್ದಾಗೆಲ್ಲ ನೀವು ಎಲ್ಲ ಫಾರ್ಮುಲಾಸನ್ನೆಲ್ಲ ನೀವು ರಿವೈಸ್ ಮಾಡ್ತಾ ಇರಬೇಕಾಗಿರುತ್ತೆ. ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆನಾ? ಸೊ ನಿಮಗೆ ಬೇಸಿಕ್ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದಾಗಿರುತ್ತೆ. ಇನ್ನೂ ಡಿಫ್ರೆಂಟ್ ಮೆಥಡ್ಸಲ್ಲೆಲ್ಲ ನಿಮಗೆ ಹೇಳ್ಕೊಡ್ತಾರಲ್ಲಿ ಸಾಲ್ವ್ ಮಾಡೋದೆಲ್ಲ. ಓಕೆನಾ? ಸೊ ಇದು ಫಸ್ಟ್ ಮತ್ತು ಸೆಕೆಂಡ್ ಸೆಮ್. ನಿಮ್ಮ ಆ್ಯಕ್ಚುಯಲ್ ಇಂಜಿನಿಯರಿಂಗ್ನ ಫೌಂಡೇಶನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಥರ್ಡ್ ಸೆಮಿಸ್ಟರಿಂದ. ಓಕೆನಾ? ಸೊ ಇಲ್ಲಿಂದ ನಿಮಗೆ ನಿಮ್ಮ ಸ್ಟಾರ್ಟ್ ಆಗುತ್ತೆ ಇಂಜಿನಿಯರಿಂಗ್ ಲೈಫು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಥರ್ಡ್ ಸೆಮ್ಮಿಂದ ಸೆಕೆಂಡ್ ಇಯರಿಂದ ವಿದ್ಯಾರ್ಥಿಗಳಿಗೆ. ಓಕೆನಾ? ಹೋಗ್ತಾ 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 ಥರ್ಡ್ ಸೆಮ್ಮಿಂದ ನಿಮ್ಗೆ ಏನಾಗುತ್ತೆ, ಕಾನ್ಸೆಪ್ಟ್ಸ್ಗಳೆಲ್ಲ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಹೊಸ ಕಾನ್ಸೆಪ್ಟ್ಸ್ಗಳು ಬರ್ತಿರುತ್ತೆ. ಸೊ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊತಿರ್ಬೇಕಾಗುತ್ತೆ. ಸೊ ಕಾನ್ಸಂಟ್ರೇಷನನ್ನು ನೀವು ಇಂಪ್ರೂವ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಓಕೆನಾ? ಸೊ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡೋದ್ರೆ ನೀವು ನಿಜವಾಗ್ಲೂ ಆರಾಮಾಗಿನೇ ಒಳ್ಳೆ ಪರ್ಸೆಂಟೇಜನ್ನು ಪಡ್ಕೋಬೋದಾಗಿರುತ್ತೆ. ಥರ್ಡ್ ಸೆಮ್ಮಿಂದ ಜಸ್ಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್ಸ್ಗಳೆಲ್ಲ. ಓಕೆನಾ? ಸೊ ಅದಕ್ಕೆ ಹೇಳತಕ್ಕಂಥದ್ದು ನಿಮ್ಮ ಸೀನಿಯರ್ಸ್ ಇರ್ತಾರಲ್ಲ, ಸೊ ಅವ್ರ ಹತ್ರ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು, ಅವ್ರು ಯಾವ ರೀತಿ ಸಾಲ್ವ್ ಮಾಡ್ತಿದ್ರು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಕಲೆಕ್ಟ್ ಮಾಡಿಕೊಂಡು ಅದರೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ. ಅಥವಾ ನೀವೇನಾದರೂ ಗೇಟ್ ಎಕ್ಸಾಮನ್ನು ಬರಿಬೇಕು ಅಂತಿದ್ರೆ ಸೊ ನೀವು ಥರ್ಡ್ ಸೆಮ್ಮಿಂದ ಸಿಕ್ಸ್ತ್ ಸೆಮ್ ಇರುತ್ತಲ್ಲ, ಆ ಕಾನ್ಸೆಪ್ಟ್ಸ್ಗಳೆಲ್ಲ ತುಂಬ ಇಂಪಾರ್ಟೆಂಟು. ಅಲ್ಲಿಂದನೇ ನೀವೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ತಿಳ್ಕೊಬೋದಾಗಿರುತ್ತೆ. ಅದು ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಗೇಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ನೀವು ಪಾಸ್ ಆಗೋದಕ್ಕೆ ಒಂದು ಪರ್ಸೆಂಟೇಜ್ಗೋಸ್ಕರ ಓದೋದಕ್ಕೆ ಹೋಗಬೇಡಿ. ಸೊ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟನ್ನು. ಓಕೆನಾ? ಅರ್ಥ ಮಾಡಿಕೊಂಡ್ರೆ ನಿಮಗೆ ಎಲ್ಲಿ ಬೇಕಾದರೂ ಹೆಲ್ಪ್ ಆಗುತ್ತೆ. ಈ ಕ್ವಶನನ್ನು ಟ್ವಿಸ್ಟ್ ಮಾಡಿದಾಗ ನಿಮಗೆ ಅರ್ಥ ಆಗಿರೋ ಕಾನ್ಸೆಪ್ಟ್ ನೀವು ಅದು ರಿಲೇಟೆಡ್ ಬರೆದ್ರೂ ಸಹ ನಿಮಗೆ ಮಾರ್ಕ್ಸ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಸೆವೆಂತ್ ಸೆಮ್ ಮತ್ತು 8ನೇ ಸೆಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ಲೇಸ್ಮೆಂಟ್ಸ್ಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು. ಫೈನಲ್ ಇಯರಲ್ಲಿ ಪ್ಲೇಸ್ಮೆಂಟ್ಸ್ಗಳೆಲ್ಲ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಆ್ಯಂಡ್ ಇಂಟರ್ನ್ಶಿಪ್ ಇರುತ್ತೆ. ಇಂಟರ್ನ್ಶಿಪ್ಪಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಸ್ಕಿಲ್ಸ್ಗಳನ್ನೆಲ್ಲ ಡೆವಲಪ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಇಂಟರ್ನ್ಶಿಪ್ಗೂ ಸಹ ಮಾರ್ಕ್ಸ್ ಇರುತ್ತೆ, ಅದನ್ನು ಸಹ ವಿದ್ಯಾರ್ಥಿಗಳು ಮಾಡಬೇಕಾಗಿರುತ್ತೆ. ಸೊ ಈ ರೀತಿ ಇರುತ್ತೆ ವಿದ್ಯಾರ್ಥಿಗಳ ಇಂಜಿನಿಯರಿಂಗ್ ಲೈಫು. ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ನಾನು ಇನ್ನೂ ಸಹ ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.